ಜೇಬ್ನಲ್ಲಿ 1.5 ಲಕ್ಷ ಕಾಸು ಇಟ್ಕೊಂಡು ನನ್ನ ಲೈಫ್ ಅಲ್ಲಿ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಎಲ್ಲಿಗೆ ಹೋಗ್ತಾ ಇರೋದು ಅಂತಂದ್ರೆ ನಮ್ಮನೆಗೆ ಸೆಕೆಂಡ್ ಬ್ಯಾಚ್ ಕುರಿಗಳು ತಗೋಬರಕ್ಕೆ ಹೋಗ್ತಾ ಇದೀವಿ. ಜಾಗ ಎಲ್ಲಿ ಅಂತಂದ್ರೆ ಹಳ್ಳಿ ಕಡೆ ಮಸ್ತ್ ಕುರಿ ಸಂತೆ ನಡೀತಾ ಇದೆ, ಅಲ್ಲಿಗೆ ನಾವ್ ಇವಾಗ ಹೋಗ್ತಾ ಇದೀವಿ. ನಮ್ಮ ಹತ್ರ ಇರೋ 1.5 ಲಕ್ಷದಲ್ಲಿ 10 ಕುರಿ ತರೋ ಪ್ಲಾನ್ ಇದೆ. ಲಾಸ್ಟ್ ಟೈಮ್ ಸ್ವಲ್ಪ ದೊಡ್ಡ ಕುರಿಗೆನೆ 11,500 ಕೊಟ್ಟು ತಗೊಂಡ್ ಬಂದಿದ್ವಿ. ಈ ಸಲ ಕುರಿ ಮಾರ್ಕೆಟ್ ಯಾವ ತರ ಇದೆ ಅಂತ ಗೊತ್ತಿಲ್ಲ. ವಿಡಿಯೋ ಫುಲ್ ನೋಡಿ ಸಖತ್ ಮಜಾ ಇರುತ್ತೆ. ಹಾಗೆ ಕುರಿ ಮಾರ್ಕೆಟ್ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಸಿ ಬಿಸಿ ಟೀ ಕುಡಿದು ನಾನು ನಮ್ಮಪ್ಪ ಬೈಕ್ ಅಲ್ಲಿ ಸೀದಾ ಹೊರಟಿದ್ದು ಇಂಡಿಗನಾಳಗೆ. ಈ ಜಾಗದಲ್ಲಿ ಪ್ರತಿ ವಾರನು ಕುರಿ ಸಂತೆ ಮಾಡ್ತಾರಂತೆ. ನಾವು ಫಸ್ಟ್ ಬ್ಯಾಚ್ ತಗೋ ಬಂದಿದ್ದು ಇಲ್ಲಿಂದಾನೆ, ಮತ್ತೆ ಸೆಕೆಂಡ್ ಬ್ಯಾಚ್ ತರೋದಕ್ಕೆ ಇಲ್ಲಿಗೆ ಹೋಗ್ತಾ ಇದೀವಿ. ಈ ಇಂಡಿಗನಾಳ ಊರ ಹೆಸರು ಪ್ರೊನೌನ್ಸಿಯೇಷನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇನ್ನ ಆ ಜನದಲ್ಲಿ ಕುರಿ ವ್ಯಾಪಾರ ಮಾಡೋದಂತೂ ಸಖತ್ ಕಷ್ಟ ಇರುತ್ತೆ. ನಮ್ ಕಷ್ಟನ ದೂರ ಮಾಡಕ್ಕೆ ಸೂಲ್ಬೆಲೆ ಕಡೆಯಿಂದ ಒಬ್ಬರು ದಲ್ಲಾಳಿ ಬಂದಿದ್ರು ಕುರಿ ವ್ಯಾಪಾರ ಮಾಡೋದಕ್ಕೆ. ಅವ್ರ ಜೊತೆ ನಾವು ಸೀದಾ ಕುರಿ ಸಂತೆಗೆ ಎಂಟ್ರಿ ಕೊಟ್ರಿ. ಗಾಡಿ ಪಾರ್ಕ್ ಮಾಡಕ್ಕೆ ಜಾಗ ಇಲ್ಲ, ಅಷ್ಟೊಂದು ವೆಹಿಕಲ್ಸ್ ಬಂದಿದೆ ಇವತ್ತು. ಎಂಟ್ರೆನ್ಸ್ ಅಲ್ಲಿ ನಮ್ ಮುಂದೆನೆ 2 ದೊಡ್ಡ ಓತ್ನ ಹೋಗ್ತಾ ಇತ್ತು. ಒಂದೊಂದು ಓತ್ನಾಗೆ 40,000 ಕೊಡ್ಬೋದು ಅಂತ ನಾನು ಅನ್ಕೊಂತಾ ಇದ್ದೆ. ನೋಡ್ಬಿಟ್ಟು ಮುಂದೆ ಹೋಗ್ತಿರೋ ದೊಡ್ಡ ಓತ್ನದು ರೇಟ್ ಕೇಳಿ ನಾನಂತೂ ಶಾಕ್ ಆದೆ ಗುರು. ಬರೋಬ್ಬರಿ 90,000 ಕೊಟ್ಟಿದ್ದಾರೆ ಒಂದೇ ಓತ್ನಾಗೆ. ಆ ರೇಟ್ ಕೇಳ್ಬಿಟ್ಟು ಹಿಂದೆ ಬರ್ತಾರೋ ಇನ್ನೊಂದು ಓತ್ನದು ರೇಟ್ ಕೇಳಕ್ಕೆ ಹೋಗಿಲ್ಲ ನಾನು. ಬರ್ರಿ ಇವಾಗ ತೋರಿಸ್ತೀನಿ ಕುರಿ ಸಂತೆ ಯಾವ ತರ ಮಾಡ್ತಾ ಇದ್ದಾರೆ ಒಳಗಡೆ ಅಂತ. ನಾವು ಇಲ್ಲಿಗೆ 7:00ವರೆಗೆ ರೀಚ್ ಆಗಿದ್ವಿ ಕರೆಕ್ಟ್ ಆಗಿ. ಇಲ್ಲಿ ಬಂದು ನೋಡಿದ್ರೆ ಅಬ್ಬಬ್ಬಾ, ಇಲ್ಲೇನ್ ಗುರು ಮನುಷ್ಯರಿಗಿಂತನೂ ಕುರಿಗಳು ಮ್ಯಾಕಿಗಳೇ ಜಾಸ್ತಿ ಇದೆ. ಎತ್ ಕಡೆ ನೋಡಿದ್ರು ಕೂಡ ಬ್ಯಾ ಬ್ಯಾ ಅನ್ನೋ ಸೌಂಡೇ ಕೇಳಿಸ್ತಾ ಇತ್ತು. ಸೌಂಡ್ ಸಾಲ್ದಿದ್ದಕ್ಕೆ ಆ ಒಟ್ಟಿರೋ ಗಂಜಲ್ದು ವಾಸನೆ ಬೇರೆ ಗುರು. ಏನೇ ಆದ್ರೂ ನಾನು ಕುರಿ ಸಂತೆಗೆ ಬಂದಿರೋದು ಫಸ್ಟ್ ಟೈಮ್, ಅದಕ್ಕೆ ನನಗೆ ಈ ತರ ಎಲ್ಲ ಅನಿಸ್ತಾ ಇದೆ. ಆದ್ರೆ ಎಷ್ಟೋ ಜನಕ್ಕೆ 3 ಹೊತ್ತು ಊಟ ಮಾಡೋಕೆ, ಒಳ್ಳೆ ಸಂಪಾದನೆ ಮಾಡಕ್ಕೆ ಇದು ಪುಣ್ಯದ ಜಾಗ ಗುರು. ಸುತ್ತಮುತ್ತ 10-20 ಹಳ್ಳಿಗಳಿಂದ ಜನರು ಕುರಿ ಮಾರೋದಕ್ಕೆ ಇಲ್ಲಿಗೆ ಬರ್ತಾರಂತೆ. ಏನೇ ಹೇಳು, ಹಳ್ಳಿ ಕಡೆ ಸಂತೆ ಅಂದ್ರೆ ಒಂಥರ ಹಬ್ಬ ಇದ್ದಂಗೆ ನೋಡಿ. ಅಂದಾಜು 2,000 ಕುರಿ ಬಂದಿರಬಹುದು ಇಲ್ಲಿಗೆ. ನಾನು ಒಂದ್ ಸೈಡ್ ವಿಡಿಯೋ ಮಾಡ್ಬೇಕಾದ್ರೆ ನನ್ ಜೊತೆ ಬಂದಿದ್ದವರು ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಉಳ್ಕೋದಕ್ಕೆ ನಂಗೆ ಫುಲ್ ಕಷ್ಟ ಆಗಿತ್ತು. ಅಂತೋದ್ರಲ್ಲಿ ಒಂದು ಕುರಿ ಏನಾದ್ರು ತಪ್ಸ್ಕೊಂಡೋಗಿ ಬೇರೆ ಮಂದಿಯಲ್ಲಿ ಸೇರ್ಕೊಂಡ್ಬಿಟ್ರೆ ಅವ್ರು ಹೆಂಗ್ ಹುಡುಕ್ತಾರೆ ಕುರಿ ಮಾರೋರು ಅಂತ. ಇಲ್ಲಿಗೆ ಇವತ್ತು ಅಮೀನ್ಗಾಡು, ಬನ್ನೂರ್ ಕುರಿ, ಟಗರುಗಳು, ಬೇರೆ ಬೇರೆ ಜಾತಿ ಎಲ್ಲ ಬಂದಿದೆ. ಜೊತೆಗೆ ನಾಟಿ ಕೋಳಿ ಕೂಡ ಮಾರ್ತಾರೆ ಒಂದ್ ಸೈಡು. ಇಲ್ಲಿ ನೋಡಿ ಬನ್ನೂರ್ ಕುರಿಗೆ ಯಾವ ತರ ಅಲಂಕಾರ ಮಾಡಿದ್ದಾರೆ ಅಂತ. ಇವ್ರು ಕುರಿ ಮಾರಕ್ ಬಂದವರು ಅಥವಾ ಫಿಲಂ ಶೂಟಿಂಗ್ ಬಂದವರು ಅಂತ ಗೊತ್ತಾಗಿಲ್ಲ ಗುರು. ಒಂದೊಂದು ಬನ್ನೂರ್ ಕುರಿಗೆ 12,500 ಹೇಳ್ತಾ ಇದ್ರು ಇಲ್ಲಿ. ಬಟ್ ನಮ್ ಸೈಡ್ ಬನ್ನೂರ್ ಕುರಿಗೆ ಅಷ್ಟೊಂದು ಮಾರ್ಕೆಟ್ ಇಲ್ಲ. ಇವಾಗ ನೀವೇನ್ ನೋಡ್ಬೋದು, ಬನ್ನೂರ್ ಕುರಿ ಮಾರೋ ಜಾಗದಲ್ಲಿ ಜನ ಜಾಸ್ತಿ ಇಲ್ಲ. ಆದ್ರೆ ಅಮೀನ್ಗಾಡ್ ಜಾತಿ ಹತ್ರ ತುಂಬಾ ಜನ ಇದ್ದಾರೆ. ಅಲ್ಲಿ ಹೆಜ್ಜೆ ಇಡಕ್ಕೂ ಜಾಗ ಇಲ್ಲ, ಅಷ್ಟೊಂದ್ ಜನ ಇದ್ದಾರೆ ಅಲ್ಲಿ. ಏನೇ ಆದ್ರೂ ಇವತ್ತು ಕುರಿ ಮಾರೋರ್ನ ಮಾತಾಡ್ಸಕ್ಕೆ ಆಗಲ್ಲ. ರೇಟ್ ಅಂತೂ ಇವತ್ತು ಆಕಾಶ ಮುಟ್ಟಿದೆ. ಹೋದ ವರ್ಷ ನಾವು ದೊಡ್ಡ ಕುರಿಗೆನೆ 11,500 ಕೊಟ್ಟು ತಗೋ ಬಂದಿದ್ವಿ. ಈ ಸಲ ಈ ಚಿಕ್ಕ ಕುರಿ 10 kg ಬರುತ್ತೋ ಇಲ್ಲ ಗೊತ್ತಿಲ್ಲ, ಇದಕ್ಕೆ 15,000 ಹೇಳ್ತಾ ಇದ್ದಾರೆ. ಈ ಸಲ ಕುರಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ನಮ್ ಬಜೆಟ್ ತಕ್ಕಂಗೆ ಕುರಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಒಂದೊಂದು ಕುರಿಗೆ 13,500 ಹೇಳ್ತಾ ಇದ್ರು. ನಮ್ ಜೊತೆ ಬಂದಿರೋ ದಳ್ಳಾಳಿ ಬಾರ್ಗಿಂಗ್ ಶುರು ಮಾಡಿದ್ರು ಗುರು. ಅಣ್ಣ ಅಷ್ಟಕ್ಕಾಗಲ್ಲ, ಇಷ್ಟು ಕೊಡಿ ಅಂತ 10 ಕುರಿ ತಗೊಂತೀವಿ ಒಟ್ಟಿಗೆ ಅಂತ ಒಂದು ರೇಟ್ಗೆ ಫಿಕ್ಸ್ ಮಾಡ್ಕೊಂಡ್ರು. 11,500 ಕುರಿ ಕೊಡ್ತೀವಿ ಅಂತ ಒಪ್ಕೊಂಡ್ರು. ಹಂಗೋ ಹಿಂಗೋ ಪಂಚಾಯತಿ ಮಾಡಿದ್ದೆಲ್ಲ ಆಯ್ತು ಅನ್ಬಿಟ್ಟು ಒಂದೊಂದೇ ಕುರಿ ನಾವು ಸೆಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿರೋ ಕುರಿನ ಒಂದ್ ಕಡೆ ಎಲ್ಲ ಹಾಕ್ಬೇಕಾದ್ರೆ ಸೆಂಟ್ರಲ್ಲಿ ಬಂದು 11,500 ಆಗಲ್ಲ, ಮತ್ತೆ 13,000 ಕೊಡಿ ಅಂತ ಜಗಳ ಮಾಡ್ತಾ ಇದ್ರು. ನೀನ್ ಸಾಕಿರೋ ಕುರಿ ನೀನೇ ಇಟ್ಕೋ ಅಂತ ಅವನ್ನ ಬೈಕೊಂಡು ಬೇರೆ ಜಾಗಕ್ಕೆ ಹೊರಟೋದ್ರಿ. ಈ ರೇಟ್ ಅಲ್ಲಿ ಕುರಿನ ತೆಗಿಯಕ್ ಆಗುತ್ತೋ ಇಲ್ವೋ ಅಂತ ನಮ್ಗೆ ಡೌಟ್ ಆಗ್ಬಿಟ್ಟಿತ್ತು ಗುರು. ಬೆಳಗ್ಗೆಯಿಂದ ನಿಂತು ಕಾಲೆಲ್ಲ ಫುಲ್ ನೋವು ಬಂದ್ಬಿಟ್ಟಿತ್ತು. ಕುರಿನೂ ಬೇಡ ಏನು ಬೇಡ, ಮನೆಗೆ ಹೊರಟೋಗೋಣ ಅಂತ ಅನಿಸ್ತಾ ಇತ್ತು. ಮತ್ತೊಂದ್ ಕಡೆ 10,500 ಕೊಟ್ಟು ಇಟ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ರು. ಸಿಕ್ಕಿರೋ ಡೀಲ್ ಮತ್ತೆ ಮಿಸ್ ಆಗುತ್ತೆ ಅನ್ಬಿಟ್ಟು ಬೇಗನೆ ಕುರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. 10 ಕುರಿನ ಸೆಲೆಕ್ಟ್ ಮಾಡ್ಕೊಂಡು ಒಂದ್ ಕಡೆ ಎಲ್ಲ ಆಗ್ತಾ ಇದ್ವಿ. ಇವು ಇರೋ ಸೈಜ್ ನೋಡಿದ್ರೆ ಇವ್ಗೆ 8,500 ಕೊಟ್ಟು ತಗೊಳೋದೇ ಜಾಸ್ತಿ. ಅಂತದ್ರಲ್ಲಿ ಇವುಗಳಿಗೆ 10,500 ಕೊಟ್ಟು ತಗೊಂತಾ ಇದೀವಿ. ಫೈನಲ್ ಆಗಿ ತಂದಿರೋ ದುಡ್ಡೆಲ್ಲನ್ನು ಅವ್ರ ಕೈಯಲ್ಲಿ ಇಟ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡ್ರು ಕುರಿಗಳನ್ನೆಲ್ಲ ಓಡ್ಕೊಂಡು ಟೆಂಪೋ ಹತ್ರ ಹೋಗ್ತಾ ಇದ್ವಿ. ಈ ಕುರಿ ಸಂತೆಯಲ್ಲಿ ಕುರಿಗಳನ್ನ ಓಡ್ಕೊಂಡು ಹೋಗೋದೇ ಕಷ್ಟ. ಒಂದ್ ಕುರಿ ಸೈಡ್ ಹೋಯ್ತಂದ್ರೆ ಎಲ್ಲಾ ಕುರಿ ಸೈಡ್ ಹೋಗ್ತಾನೆ ಇರ್ತವೆ. ಫೈನಲ್ ಆಗಿ ಟೆಂಪೋ ಹತ್ರ ಬರೋ ಅಷ್ಟರಲ್ಲಿ ಅರ್ಧ ಅವರ್ ಆಯ್ತು. ಒಂದೊಂದಾಗಿ ಕುರಿಗಳನ್ನ ಟೆಂಪೋಗೆಲ್ಲ ತುಂಬಿಟ್ರಿ. ಕುರಿ ಎಲ್ಲ ತುಂಬಿದಾದ್ಮೇಲೆ ಟೆಂಪೋ ಅನ್ನ ಇದ್ಕೊಂಡು ನೀವೆಲ್ಲ ಮುಂದೆ ಹೋಗ್ತಾರೆ, ನಾ ಹಿಂದೆಯಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಈ ನಡುವೆ ಸಿಟಿ ಕಡೆ ಎಲ್ಲಿ ನೋಡ್ರು ಮಳೆಗಳನ್ನ ಹಾಕ್ತಾ ಇರ್ತಾರೆ ರೋಡ್ ಅಲ್ಲಿ. ಲಾಸ್ಟ್ ಟೈಮ್ ನನ್ ಗಾಡಿಗೆ ಒಂದ್ ದೊಡ್ಡ ಮಳೆನೆ ಹತ್ಕೊಂಡಿತ್ತು. ಲಾಸ್ಟ್ ಟೈಮ್ ಹಾಕ್ಸಿರೋ ಪಂಚರ್ ಅಲ್ಲೇ ಮತ್ತೆ ಏರ್ ಹೋಗ್ತಾ ಇತ್ತು. ಹೋಗೋ ದಾರಿಯಲ್ಲೇನೆ ಗ್ಯಾರೇಜ್ ಹತ್ರ ಸ್ಟಾಪ್ ಮಾಡಿ ಚೆಕ್ ಮಾಡಿಸ್ಕೊಂಡು ಮನೆ ಕಡೆ ಹೋದ್ವಿ. ನಾವು ಮನೆಗ್ ಬಂದು 10 ನಿಮಿಷ ಆಗಿತ್ತು. ಆದ್ರೆ ನಮ್ಗೆ ಒಂದ್ ಕಡೆ ಭಯ ಆಗ್ತಾ ಇತ್ತು, ಇನ್ನು ಟೆಂಪೋ ಅಣ್ಣ ಬಂದೇ ಇಲ್ಲ ಅಂತ. ಆತರ ಅನ್ಕೊಬೇಕಾದ್ರೆ ಟೆಂಪೋ ಅಣ್ಣ ಮನೆ ಹತ್ರ ಬಂದ್ಬಿಟ್ಟ. ನಾವು ಲೇಟ್ ಮಾಡದೆ ಟೆಂಪೋ ಡೋರ್ ಓಪನ್ ಮಾಡಿ ಒಂದೊಂದೇ ಕುರಿನ ತಗೊಂಡೋಗಿ ಬೋನ್ ಒಳಗಡೆ ಹಾಕ್ತಾ ಇದ್ವಿ. ಹೊಸದಾಗಿ ಏನಾದ್ರು ಮನೆಗೆ ತಗೋ ಬಂದ್ರೆ ಕುರಿಗಳನ್ನ ಸಂಜೆವರೆಗೂ ಅದಕ್ಕೆ ನಾವು ನೀರಿಡಬಾರ್ದು. ಬರೀ ರಾಗಿ ಹುಲ್ಲು ಹಾಕ್ಬಿಟ್ಟು ಮೇಂಟೈನ್ ಮಾಡ್ಬೇಕು ಸಂಜೆವರೆಗೂ. ಇಲ್ಲ ಅಂತ ಅಂದ್ರೆ ನೀರಿಟ್ಟಿದ ತಕ್ಷಣ ಚೆನ್ನಾಗಿ ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತವೆ. ಸಂತೆ ಜರ್ನಿ ಇವತ್ತು ಸಕ್ಸಸ್ ಆಯ್ತು ಗುರು. ಸೊ ನನ್ನ ಲೈಫ್ ಅಲ್ಲಿ ಮೊದಲನೇ ಬಾರಿ ಕುರಿ ಸಂತೆ ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಬಟನ್ ಮೇಲೆ ಲೈಕ್ ಒತ್ತಿ. ನಿಮ್ ಕಡೆ ಕುರಿ ರೇಟ್ ಎಷ್ಟು ಹೋಗ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಲಾಗ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಹಾಯ್ ಮಾಡಿ.